ಈ ಎಲ್ಲ ಸರ್ಕಾರದ ಖರ್ಚನ್ನು ನೀಗಿಸುವಂತ ವ್ಯವಸ್ಥೆ ಆಗ್ತದೆ. ನಾವು ಮಾರ್ಗದರ್ಶಕರನ್ನು ತಗೋಬೇಕು ದಯಮಾಡಿ, ಯಾಕಂದ್ರೆ ತುಂಬಾ ಅದ್ರ ಬಗ್ಗೆ ಅಭ್ಯಾಸ ಮಾಡಿದರೆ ಮಾಹಿತಿ ಇದೆ ಸರ್. ಮತ್ತು ಸಾಹೇಬ್ರ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮಳಿ ಬಹಳ ಸಂಪೂರ್ಣ ಆಗೈತ್ರಿ. ಇದು ಕುಳ್ಳೋಳಿ ಸಮಸ್ಯೆ ಕುಳ್ಳೋಳಿ ಈ ಕಿತ್ತೂರು ತಾಲೂಕು ಕುಳ್ಳೋಳಿ ಅದೇನು ಇನಾಮತಿ ಜಮೀನು 12,000 ಎಕರೆ ಜಮೀನು ಇದ್ರಲ್ಲಿ ಸುಮಾರು 100 ವರ್ಷದ ರೈತರು ಅವ್ರಿಗೆ ದೇಶದ್ರೋಹಿಗಳು ಕೆಲಸ ಮಾಡಿದವ್ರಿಗೆ ಅವ್ರಿಗೆ ಜಮೀನು ಇಟ್ಟಾರ 12,000 ಎಕರೆ. ಪಾಪ ರೈತರಿಗೆ ಅದನ್ನ ಭೂಮಿಯನ್ನು ಹಚ್ಚಿ ಕೊಡ್ಬೇಕಲ್ಲ ಸರ್. 11,000 ಎಕರೆ 9 ಹಳ್ಳಿ ಇದೆ. ಹೆಚ್ಚು ಕಡಿಮೆ 10,000ಕ್ಕಿಂತ ರೈತರು ಕೆಲಸ ಮಾಡ್ತಿದ್ದಾರೆ ಸರ್. ಸ್ವಾತಂತ್ರ್ಯ ಪೂರ್ವಕ್ಕಿಂತ ಸಂಗೊಳ್ಳಿ ರಾಯಣ್ಣವ್ರಿಗೆ ಮೋಸ ಮಾಡಿದಂಥವ್ರು ಜನ. ಮತ್ತೊಂದು ಇವನ್ ನಿಮ್ಮ ಸರ್ಕಾರದಲ್ಲಿ ಸರ್ ತಾವೊಂದು ಸುಗ್ರೀವಾಜ್ಞೆ ಮುಖಾಂತರ ಅದನ್ನ ರೈತರು ಕೊಡಬೇಕು. ಸುಪ್ರೀಂ ಕೋರ್ಟ್ ಒಂದು ಆದೇಶ ಆಗಿತ್ತು ಸಂಗೊಳ್ಳಿ ರಾಯಣ್ಣ ಹಿಡಿದು ಕೊಟ್ಟವ್ರಿಗೆ ಇನ್ನ ಭೂಮಿ ಐತಿರ್ತಂದ್ರ ಎಂತಾದ್ರಿ ಸರ್. ಸರ್ ಒಂದ್ ನಿಮಿಷ ಸರ್, ಅದಕ್ಕೆ ತಮ್ಮ ಸರ್ಕಾರ ಇದ್ದಾಗ ಪಿಟಿ ಶೀಟ್ ಒಂದು ಗುಂಟೆನೂ ಇರಬಾರ್ದ್ರಿ ಅವ್ರಿಗೆ. ಅನ್ಯಾಯ ಮಾಡಿದವ್ರು ಒಂದು ಗುಂಟೆನೂ ಇರಬಾರ್ದು. ರಾಯಣ್ಣ ಹಿಡಿದು ಕೊಟ್ಟವ್ರು ಚೆನ್ನಾಗಿ ಹೇಳ್ತಾ ಇದಾರಲ್ಲ, ಇದು ಸುಪ್ರೀಂ ಕೋರ್ಟ್ ಇದ್ದಿದ್ದು ಎಲ್ಲ ತಪ್ಪು ಮಾಹಿತಿ ಒಂದ್ ಸರ್. ಈಗ 2 ಇದ್ರೊಳಗೆ ನಾವು ಜಮೀನಾಗ ಅದೇವಿ ಸರ್ 9,000 acres ಲ್ಯಾಂಡ್ ಸರ್. ಅದರಲ್ಲಿ ಸುಪ್ರೀಂ ಕೋರ್ಟ್ ಇಂದ ಆಗಿರೋದು 2,850 ಎಕರೆ ಸರ್. ಇದನ್ನು ಹೊರತುಪಡಿಸಿದ್ದು 4,500 ಸುಮಾರು 4,000 ಮತ್ತೊಂದು ಬೆಳಗಾವಿ ಗೂಡಾ ಸಂಬಂಧಪಟ್ಟಂತೆ ಸರ್ ನಾವು ಗಮನ ಹರಿಸಬೇಕು. ಯಾಕಂತಂದ್ರೆ ಇಲ್ಲಿಗಲ್ ವ್ಯವಸ್ಥೆ ಮತ್ತು ಬೈಪಾಸ್ ವ್ಯವಸ್ಥೆ ಸಂಬಂಧಪಟ್ಟಂತೆ ಬೈಪಾಸ್ ದಲ್ಲಿ ಹೆಚ್ಚು ಕಡಿಮೆ ರೈತರ ಸಹಮತಿ ಇಲ್ಲದೆ ಸರ್ಕಾರ ಏನ್ ನೋಟಿಫಿಕೇಶನ್ ಆಗಿದೆ, ನೋಟಿಫಿಕೇಶನ್ ತಪ್ಪು. ನೋಟಿಫಿಕೇಶನ್ ತಪ್ಪು ದಾದಾಗಿರಿ ಮುಖಾಂತರ ಮಾಡ್ತಾ ಇದ್ದಾರಂತದ್ದು ಸರ್. ಮತ್ತು ಸರ್ ಕದ್ದಿದ್ರಿ ಏನಾಗಿದ್ರಿ ಈಗ 3,000 ನಾವು 7-8 ವರ್ಷ ಇಷ್ಟ ರೊಕ್ಕ ತಗೋತಾರೆ. ಎಲ್ಲ ರೇಟ್ಗಳು ಡಬಲ್ ತ್ರಿಬಲ್ ಆಗ್ಯಾವ್ರಿ. ಅದಕ್ಕಾಗಿ FRP ಅದು ನಾವು ರೈತರು ಎಂದೂ ಕೂಡ ಒಪ್ಪದಂತ ಪರಿಸ್ಥಿತಿ ಇದೆ. ಎಂದೂ ಮೊದಲಿಂದ್ರೆ ಒಪ್ಪೇ ಇಲ್ರಿ. ಯಾಕಂದ್ರೆ ಅವ್ರು CSCP ವರದಿ ಸರ್ಕಾರಕ್ಕೆ ಸರಿಯಾಗಿ ಕೊಟ್ಟಿಲ್ಲ. ಖರ್ಚು ನಮ್ಮೆಲ್ಲ ಡಬಲ್ ತ್ರಿಬಲ್ ಖರ್ಚು ಆಗೈತಿ. 10 ವರ್ಷದಿಂದ ಕೂಡ ಈಗ ರೇಟ್ ಅಂತಂದ್ರೆ ನಮ್ಗೆ ಹೆಂಗೆ ಬದುಕಿ ಸಾಧ್ಯ. ಕಬ್ಬು ವಾರ್ಷಿಕ ಬೆಳೆ ಸರ್ 12 ತಿಂಗಳ. ಈಗ ನೀವೇನ್ ಮಾಡಿ ಸರ್ ದಯವಿಟ್ಟು ಮಾಡ್ರಿ ಸರ್. ಇನ್ನೊಂದು ಏನ್ರಿ ಹೆಂಗ ತಾವು ಗ್ಯಾರಂಟಿಗಳು ಮಾಡಿರಲಿಲ್ಲ. ಕಬ್ಬಿಗೆ ಸರ್ಕಾರ ಅಬಕಾರಿ ಖಾತೆ ಆದಾಯ ಸರಿಗೆ ಹೋಗ್ಬೇಕು. ಒಂದು 10,000 ಕೋಟಿ ರೂಪಾಯಿ ವರ್ಷಕ್ಕೆ ಖುಷಿ ಆಗ್ತೈತಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ